ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸಿ ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಬಾಕ್ಲು ತೊಳೆದು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಟ್ಟಿದ್ದೀನಿ. ಈಗ ಒಳಗಡೆ ಬಂದು ಇನ್ನೇನೆಲ್ಲ ಮನೆಯಿಂದ ಊರಿಂದ ಬಂದು ಏನು ಕ್ಲೀನ್ ಮಾಡಿರಲಿಲ್ಲ, ಹಾಗೆ ಬರೀ ಅಡುಗೆ ಮನೆ ಒಂದು ಕ್ಲೀನ್ ಮಾಡಿಟ್ಟಿದ್ದೀನಿ ನೈಟೇ. ಈಗ ಎಲ್ಲ ಹಾಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದ್ಬಿಟ್ಟು ಈಗ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಆ ಮನೆ ಹತ್ರನೂ ಕೂಡ ಹೋಗಿರಲಿಲ್ಲ, ಹಾಗೆ ನೈಟೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಗ್ಯಾಸು ಎಲ್ಲ ಶೆಲ್ಫ್ ಎಲ್ಲ. ಹಾಗಾಗಿ ಸ್ವಲ್ಪ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ಅಂದ್ಬಿಟ್ಟು ದೇವ್ರ ಮನೆಯೂ ನೈಟೇ ಕ್ಲೀನ್ ಮಾಡಿಟ್ಟಿದ್ದೆ. ಹಾಗೆ ಮನೆಯಲ್ಲೂ ತುಂಬಾ ಗಲೀಜಿತ್ತು, ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲ ಸ್ವಲ್ಪ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಾರ ಪೂಜೆ ಮಾಡಬೇಕು, ಹಾಗಾಗಿ ಮನೆ ಒರೆಸ್ಬೇಕು. ಹಾಗೆ ಫಸ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಳ್ಳೋಣ ಅಂದ್ಬಿಟ್ಟು ಸೋಫಾ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಹುಡುಗರುಗಳು ಮಕ್ಕಳೆಲ್ಲ ಇದ್ದಾರೆ, ಹಾಗಾಗಿ ಅವರು ಕೂಡ ಬರ್ತಾ ಇರ್ತಾರೆ ಮನೆಗೆ. ತುಂಬಾ ಎಲ್ಲ ಸೋಫಾ ಎಲ್ಲ ತುಳಿದು ಎಲ್ಲ ಗಲೀಜು ಮಾಡ್ತಾ ಇರ್ತಾರೆ. ಹಾಗಾಗಿ ತುಂಬಾ ಗಲೀಜಿತ್ತು, ಅದನ್ನೆಲ್ಲ ಒದ್ರಿ ನೀಟಾಗಿ ಗುಡಿಸ್ಕೊಳ್ಳೋಣ ಅಂದ್ಬಿಟ್ಟು ಒದ್ರುತ್ತಾ ಹಾಸ್ತಾಯಿದ್ದೀನಿ ನೀಟಾಗಿ. ಹಾಗೆ ಸೋಫಾ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಹಾಗೆ ಎಲ್ಲ ಕಸ ಗುಡಿಸ್ಕೊಳ್ಳೋಣ ಅಂದ್ಬಿಟ್ಟು ಕಸ ಗುಡಿಸ್ಕೊತಾ ಇದ್ದೀನಿ. ಅಮ್ಮ ಎಲ್ಲ ಕ್ಲೀನ್ ಮಾಡಿದರು ಹಬ್ಬದಲ್ಲೂ, ಆದರೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಧೂಳು ಹಾಗೆ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಅಮ್ಮ ಎಷ್ಟೇ ಕ್ಲೀನ್ ಮಾಡಿದ್ರು ನಾನು ಒಂದ್ಸತಿ ಕ್ಲೀನ್ ಮಾಡಿದ್ರೆ ನನಗೆ ಒಂದ್ಸಲ ಸಮಾಧಾನ ಆಗುತ್ತೆ. ಹಾಗಾಗಿ ನಾನು ಕೂಡ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಗುಡಿಸ್ಕೊತಾ ಇದ್ದೀನಿ, ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎಲ್ಲನೂ. ಈ ಸ್ವಲ್ಪ ಬ್ಲೌಸ್ ಬೇರೆ ಹೊಲಿಬೇಕಾಗಿತ್ತು, ಅದನ್ನು ಕೂಡ ಎಲ್ಲ ಪೆಂಡಿಂಗ್ ಇಟ್ಟಿದೆ. ಅದು ಕೂಡ ಎಲ್ಲ ನಾಳೆಯಿಂದ ಸ್ಟಿಚ್ ಮಾಡಬೇಕು ಬ್ಲೌಸ್ಗಳ್ನ. ಹಾಗಾಗಿ ಇವತ್ತೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ನಾಳೆಯಿಂದ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಬೋದು ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಅಡುಗೆ ಮನೆಯೂ ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಎಷ್ಟು ಕ್ಲೀನ್ ಮಾಡಿದ್ರು ಸ್ವಲ್ಪ ಗಲೀಜಿದ್ದೇ ಇರುತ್ತೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟು ಕಲಸೋಣ. ಅವರೆಲ್ಲ ಹೊಲ್ದ ಹತ್ರ ಹೋಗಿದ್ರು, ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಬಂದಮೇಲೆ ಚಟ್ನಿ ಮಾಡ್ಬೋದು ಅಂದ್ಬಿಟ್ಟು ಚಪಾತಿ ಹಿಟ್ಟು ಮಾಡಾಕ್ತಾಯಿದ್ದೀನಿ ಫಸ್ಟೇ, ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂದ್ಬಿಟ್ಟು. ಅವ್ರು ಹೊಲ್ದ ಹತ್ರ ಎಲ್ಲ ಹೋಗಿದ್ದಾರೆ, ಅವ್ರು ಬರೋಷ್ಟೊತ್ತಿಗೆ ಕ್ಲೀನ್ ಮಾಡಿಟ್ಟಿದ್ರೆ ಆಮೇಲೆ ಮಾಡ್ಬೋದು, ಅವ್ರು ಬಂದಮೇಲೆ ಹಾಕ್ಕೊಡ್ಬೋದು ಅಂದ್ಬಿಟ್ಟು ಹಾಗೆ ಸ್ವಲ್ಪ ಚಪಾತಿ ಹಿಟ್ಟು ಕಲಸ್ಬಿಟ್ಟು ಆಮೇಲೆ ಚಟ್ನಿ ಮಾಡೋಣ ಅಂದ್ಬಿಟ್ಟು ಫಸ್ಟು ಚಪಾತಿ ಹಿಟ್ಟು ಮಾಡಿ ಆಮೇಲೆ ಮನೆ ಒರೆಸೋಕ್ಕೆ ಅಂದ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ. ಹಾಗೆ ಫಸ್ಟು ನಾನು ದೇವ್ರ ಮನೆಯೆಲ್ಲ ನೈಟೇ ಮೇಲ್ಗಡೆ ಎಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿದೆ, ಹಾಗೆ ಕೆಳಗಡೆ ಈಗ ಒರೆಸ್ಕೊತಾ ಇದ್ದೀನಿ. ಊರಿಗೆ ಹೋಗಿದ್ದು ಬಂದಮೇಲೆ ಸ್ವಲ್ಪ ಕ್ಲೀನ್ ಮಾಡೋದು ಯಾವಾಗೂ ಇದ್ದೇ ಇರುತ್ತೆ, ಹಾಗಾಗಿ ಇವತ್ತು ಕೂಡ ಅದೇ ರೀತಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅಡುಗೆ ಮನೆ ದೇವ್ರ ಮನೆ ಎಲ್ಲ ಆದಮೇಲೆ ಹಾಗೆ ಹಾಲು ಕೂಡ ಎಲ್ಲ ಒರೆಸ್ಕೊತಾ ಇದ್ದೀನಿ. ಅದು ಎರಡೆರಡು ಸಲ ಒರೆಸ್ಕೊತೀನಿ ನಾನು, ನೀಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. 2 ಸಲ ಒರೆಸೋದ್ರಿಂದ ನೀಟಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ನಾನು ಯಾವ ಸಲ ಕ್ಲೀನ್ ಮಾಡಿದ್ರು 2 ಸಲನೇ ಕ್ಲೀನ್ ಮಾಡ್ಕೊತೀನಿ, ಒರೆಸ್ಕೊತೀನಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ಹಾಲು ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಚೆ ಎಲ್ಲ ಆಲ್ಮೋಸ್ಟ್ ತೊಳೆದಿಟ್ಟಿದೆ ಆವಾಗಲೇ, ಅಷ್ಟೊತ್ತಿಗೆ ನೀರು ಕೂಡ ಬಿಟ್ಟಿದ್ದರು. ಸ್ವಲ್ಪ ಲೇಟಾಗೇ ಬಿಡ್ತಾರೆ ಈಗ ನೀರು, ಹಾಗಾಗಿ ನಾವೆಲ್ಲೂ ಹೊಲ್ದ ಹತ್ರ ಹೋಗೋದಕ್ಕೆ ಆಗ್ತಾಯಿಲ್ಲ. ಎಲ್ಲ ಮನೆ ಹತ್ರನೇ ನೀರು ಇಟ್ಕೋಬೇಕಾಗಿರೋದ್ರಿಂದ ಒಂದೊಂದು ದಿನ ನೀರೇ ಬಿಡೋದಿಲ್ಲ. ಹಾಗಾಗಿ ಅಡುಗೆ ಮನೆಗೆ ಬಾಟ್ಲುಗಳಿಗೆಲ್ಲ ಬೆಳಗ್ಗೆ ನೀರು ಹಿಡ್ಕೊತಾ ಇದ್ದೀವಿ, ಯಾವಾಗ ಬೇಕು ಆವಾಗ ನಿಲ್ಲಿಸ್ಬಿಡ್ತಾರೆ. ಈಗೀಗ ಸ್ವಲ್ಪ ನೀರು ಕಡಿಮೆನೇ ಯೂಸ್ ಮಾಡ್ತಾಯಿದ್ದೀವಿ. ಹಾಗೆ ಎಲ್ಲದಕ್ಕೂ ಕೂಡ ಬೆಳಗ್ಗೆ ಹಾಗೆ ಎಲ್ಲದಕ್ಕೂ ನೀರು ಹಿಡ್ಕೊತಾ ಇದ್ದೀನಿ. ನೆನ್ನೆನೂ ಕೂಡ ನೀರು ಬಿಟ್ಟಿರಲಿಲ್ವಂತೆ, ಅಮ್ಮ ಹಂಗಂತಿದ್ರು. ಹಾಗಾಗಿ ಇವತ್ತು ಎಲ್ಲದಕ್ಕೂ ನಾನು ಕೂಡ ಎಲ್ಲ ತೊಳೆದು ನೀರು ಹಿಡ್ಕೊತಾ ಇದ್ದೀನಿ. ನಾವು ಇದೇ ನೀರೇ, ನಲ್ಲಿ ನೀರೇ ಕುಡಿಯೋದ್ರಿಂದ ಫಿಲ್ಟ್ರ್ ನೀರು ಅಷ್ಟೊಂದಾಗಿ ಯೂಸ್ ಮಾಡಲ್ಲ ನಮ್ಮ ಮನೇಲಿ. ಬರೀ ನಮ್ಮ ಮಾವ ಒಬ್ಬರೇ ಫಿಲ್ಟ್ರ್ ನೀರು ಕುಡಿಯೋದ್ರಿಂದ ಇದರಲ್ಲಿ ನೀರು ಜಾಸ್ತಿ ಯೂಸ್ ಆಗುತ್ತೆ ನಮಗೆ.
ಅಡುಗೆ ಮಾಡೋದಕ್ಕೆ ಆಗ ಕುಡಿಯೋದಕ್ಕೆ ಅಂತ ಒಂದು ಗುಂಡಿಲಿ ನೀರು ಹಿಡ್ಕೊತೀನಿ. ಹಾಗೆ ಸ್ವಲ್ಪ ಈಗ ಬೇಸಿಗೆ ಆಗಿರೋದ್ರಿಂದ ಬಾಟ್ಲುಗಳಲ್ಲಿ ಕೂಡ ಹಿಡ್ದು ಫ್ರಿಜ್ಗೆ ಇಡ್ತೀನಿ, ಸ್ವಲ್ಪ ತಣ್ಣಗಿರುತ್ತೆ ನೀರು ಅಂತ. ಹಾಗಾಗಿ ಬಾಟ್ಲುಗಳಿಗೂ ಕೂಡ ನೀರು ಹಿಡ್ಕೊತಾ ಇದ್ದೀನಿ. ಹಾಗೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ನೀರು ಬೇಕು, ಬಟ್ಟೆ ಒಗೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ. ಒಂದೊಂದು ಟೈಮ್ ಆಚೆನೇ ಪಾತ್ರೆ ತೊಳ್ಕೊತೀನಿ, ಹಾಗಾಗಿ ಅದಕ್ಕೂ ಕೂಡ ನೀರು ಹಿಡ್ಕೊತಾ ಇದ್ದೀನಿ. ಹಾಗೆ ಬಟ್ಟೆ ಒಗೆಯೋದಕ್ಕೂ ಆಗುತ್ತೆ ಅಂದ್ಬಿಟ್ಟು. ಹಾಗೆ ಸ್ವಲ್ಪ ನೀರೊಲೆ ಹಸ್ಬೇಕಾಗಿತ್ತು, ಅದು ಕೂಡ ನೀರೊಲೆ ಹಸ್ಬಿಟ್ಟು ನೀರು ಕಾಯ್ತಾ ಇರುತ್ತೆ, ಸ್ನಾನ ಮಾಡ್ಕೋಬೋದು ನೀರು ಹಿಡಿದ್ಮೇಲೆ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಹಸ್ಕೊತಾ ಇದೆ. ಹಾಗೆ ಅದನ್ನೆಲ್ಲ ನೀರು ಹಿಡ್ದಾದ್ಮೇಲೆ ಸ್ನಾನ ಮಾಡ್ಕೊಬಂದು ಈಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹಾಗೆ ಮನೆಯಲ್ಲೂ ಕೂಡ ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ಹಾಗೆ ಹೊಸ್ಲನ್ನು ಕೂಡ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮನೆ ಯಾವಾಗೂ ಫಸ್ಟು ವಾರದ ದಿನ ಪೂಜೆ ಮಾಡಿ ಬೇರೆ ಕೆಲಸ ಮಾಡೋದು, ಹಾಗಾಗಿ ಪೂಜೆ ಮಾಡಿ ಆಮೇಲೆ ಅಷ್ಟೊತ್ತಿಗೆ ಹೊಲ್ದ ಹತ್ರದಿಂದ ಬರ್ತಾರೆ, ನಾಷ್ಟಕ್ಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಪೂಜೆ ಮಾಡಿ ಅಷ್ಟೊತ್ತಿಗೆ ಬಂದರು. ನಮ್ಮ ಮಾವನ ಮತ್ತೆ ಬೇಗನೆ ಬಂದರು, ಹಾಗಾಗಿ ಅವ್ರಿಗೂ ಕೂಡ ಹಾಕ್ಕೊಡೋಣ ಅಂದ್ಬಿಟ್ಟು ನಾನೆಲ್ಲ ಸ್ವಲ್ಪ ಎಲ್ಲ ಉಂಡೆ ಮಾಡಿಕೊಂಡು ಚಪಾತಿ ಹಾಕ್ಕೊಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಅಮ್ಮನೇ ಬಂದರು, ಅವರು ಕೂಡ ಬೇಯಿಸ್ತೀನಿ ಅಂತಿದ್ರು. ಅವ್ರು ನಾನು ಅಷ್ಟೊತ್ತಿಗೆ ಒಂದು ಕಡೆ ನಾನು ಚಪಾತಿ ಹರ್ಕೊಟ್ಟೆ, ಅವ್ರ ಕಡೆ ಒಂದು ಕಡೆ ಬೇಯಿಸ್ಬಿಟ್ಟು ಅಪ್ಪಾಜಿಗೆ ಎಲ್ಲರಿಗೂ ಹಾಕ್ಕೊಡ್ತಾಯಿದ್ರು. ಹಾಗೆ ಸ್ವಲ್ಪ ಟಿಫನ್ ಮಾಡಿಕೊಂಡು ಹೊಲ್ದ ಹತ್ರ ಹೋಗೋಣ, ತುಂಬಾ ದಿನ ಆಗಿತ್ತು ಹೊಲ್ದ ಹತ್ರ ಹೋಗಿ. ಹಾಗೆ ಹಬ್ಬದಲ್ಲೂ ಕೂಡ ದೇವಸ್ಥಾನ ಹತ್ರ ಹೋಗಿರಲಿಲ್ಲ. ಹಾಗೆ ನಾನು ಪ್ರತಿ ವರ್ಷವೂ ದೇವಸ್ಥಾನ ಹತ್ರ ಹೋಗ್ತಿದ್ದೆ ಯುಗಾದಿ ಹಬ್ಬದಲ್ಲಿ. ಬಟ್ ಈ ವರ್ಷ ಹೋಗೋದಕ್ಕಾಗಿರಲಿಲ್ಲ, ಅಮ್ಮನ ಮನೆಗೆ ಹೋಗಿದ್ದೆ. ಹಾಗಾಗಿ ನಾನು ನಮ್ಮ ಅಕ್ಕನ ಮಗಳು ನಮ್ಮ ಯಜಮಾನ್ರು ಎಲ್ಲ ಹೋಗ್ತಾಯಿದ್ದೀವಿ ಹೊಲ್ದ ಹತ್ರ. ಹಾಗೆ ಅಲ್ಲೋಗಿ ಕಡ್ಡಿ ಕರ್ಪೂರ ಹಚ್ಬಿಟ್ಟು ಹಾಗೆ ಸ್ವಲ್ಪ ಮಾವಿನ ಹಣ್ಣು ಇದ್ದು ಕೊಡ್ತೀನಿ ಅಂತ ಅಂದರು. ಹಾಗೆ ಅದನ್ನು ಕೂಡ ಕೀಳಿಸ್ಕೊಂಡು ಹಾಗೆ ಹೊಲ್ದ ಹತ್ರ ಹೋಗಿದ್ದು. ನಮ್ಮ ಯಜಮಾನ್ರು ನೀರು ಕಟ್ಟಬೇಕು ಅಂತ ನೀರು ಕಟ್ತಾಯಿದ್ರು. ತುಂಬಾ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲು ಇತ್ತು. ಆಗಲೇ ನಾವು ಟಿಫನ್ ಎಲ್ಲ ಮಾಡ್ಕೊಂಡು ಬರೋಷ್ಟೊತ್ತಿಗೆ 11 ಗಂಟೆ ಆಯಿತು. ಹಾಗಾಗಿ ತುಂಬಾ ಬಿಸಿಲಿತ್ತು. ಸ್ವಲ್ಪ ಹೊತ್ತು ಎಲ್ಲ ಸುತ್ತಾಡಿರೋದ್ರಿಂದ ಸ್ವಲ್ಪ ಬಿಸಿಲು ಅಂದ್ಬಿಟ್ಟು ಅಲ್ಲೇ ಸೈಡಲ್ಲಿ ಕೂತಿದ್ದು ನಾನು ನಮ್ಮ ಅಕ್ಕನ ಮಗಳು ಇಬ್ಬರೂ. ಹಾಗೆ ಚಾಕು ಕೂಡ ತೊಗೊಂಡೋಗಿದ್ದು ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು. ಈ ಸೀಸನ್ನ ಫಸ್ಟ್ ಮಾವಿನ ಹಣ್ಣು ತಿಂತಾ ಇರೋದು, ಹಾಗಾಗಿ ಅಲ್ಲೇ ನೀರು ಬರ್ತಾ ಇದ್ದಿಲ್ವ, ಅದನ್ನೇ ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೆ. ಅವಳು ನಾನು ಕೊಡೋಕ್ಕಂತ ಜಾಸ್ತಿನೇ ಹಿಂಸೆ ಮಾಡ್ತಾಯಿದ್ಲು. ಹಾಗೆ ನಮ್ಮ ಯಜಮಾನ್ರು ಕೂಡ ಅವರು ಬಂದಿರೋ ಅಷ್ಟೊತ್ತಿಗೆ ಅವ್ರಿಗೂ ಕೂಡ ಕಟ್ ಮಾಡಿಕೊಟ್ಟು ನಾನು ಕೂಡ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಅವರು ಸ್ವಲ್ಪ ಹೊತ್ತು ನೀರು ಕಟ್ಟಿದ್ಮೇಲೆ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಅವರು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂದ್ಬಿಟ್ಟು ನಾನು ಕೂಡ ನೀರು ಕಟ್ತಾಯಿದ್ದೆ. ತುಂಬಾ ಬಿಸಿಲಿರೋದ್ರಿಂದ ಅವರೊಬ್ಬರೇ ಕಟ್ಟಬೇಕಾಗಿತ್ತು. ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ನೀರು ಕಟ್ಕೊಡ್ತಾಯಿದ್ದೆ. ಯಜಮಾನ್ರು ಬೇಡ ಅಂತಲೇ ಅಂದರು. ಅವರು ನಾನೇ ಹೋಗಲಿ ಪರವಾಗಿಲ್ಲ, ನಾನು ಸ್ವಲ್ಪ ಹೊತ್ತು ಕಟ್ತೀನಿ ಅಂದ್ಬಿಟ್ಟು ಕಟ್ಕೊಡ್ತಾಯಿದ್ದೆ. ಹಾಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.